ಪತ್ರಿಕೋದ್ಯಮ ಅಂದ್ರೆ ತುಂಬಾ ಆಕಾಂಕ್ಷೆಗಳನ್ನ ಇಟ್ಕೊಬರ್ತಾರೆ ಫ್ರೆಶರ್ಸ್. ಈ ಕಾಲೇಜ್ಗಳಲ್ಲಿ ಈಗ ಎಕ್ಸಾಮ್ಸ್ ನಡೀತಾ ಇದೆ, ಆಲ್ಮೋಸ್ಟ್ ಆಲ್ ಫ್ರೆಶರ್ಸ್ ಮುಗಿಸಿ ಹೊರಗಡೆ ಬರ್ತಾ ಇದ್ದಾರೆ. ಅವರಿಗೆ ಏನಾದ್ರು ಆಪ್ಷನ್ಸ್ಗಳು ಇದೆಯಾ ಹೇಗೆ ನಿಮ್ಮ ಚಾನಲ್ ಕಡೆಯಿಂದ? ಆಕ್ಚುಲಿ ನಾವು ಎಲ್ಲಾ ಕಾಲೇಜ್ಗಳಿಗೂ ಕೂಡ ಭೇಟಿ ಕೊಡ್ತಾ ಇದೀವಿ. ಇದು ನೀವೇ ಹೇಳಿದಂಗೆ ಎಕ್ಸಾಮ್ಸ್ ಟೈಮ್ ಆಗಿರೋದ್ರಿಂದ ಸೊ ಮಕ್ಕಳು ವಿದ್ಯಾರ್ಥಿಗಳು ಅಥವಾ ಔಟ್ಕಮರ್ಸ್ ಏನಿದ್ದಾರೆ ಅವರ ಅವೈಲಬಿಲಿಟಿ ಇಲ್ಲ. ಬಿಕಾಸ್ ಅವರು ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದಾರೆ. ಒನ್ಸ್ ಎಕ್ಸಾಮ್ಸ್ ಆದಮೇಲೆ ನಾವು ಎಲ್ಲಾ ವಿಶ್ವವಿದ್ಯಾನಿಲಯಗಳಿಗೆ ಹೋಗಿ ಅಲ್ಲಿ ಇಂಟರ್ವ್ಯೂಸ್ ಮಾಡಿ ಬಹಳಷ್ಟು ನೀವ್ ಹೇಳಿದ್ರಲ್ಲ, ಚಾನೆಲ್ ಅಂದ್ರೆ ಅದು ಕೇವಲ ಒಂದು ಪ್ರದೇಶಕ್ಕೆ ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ ಅಂತ. ಅದಕ್ಕೆ ಬೌಂಡರೀಸ್ ಇಲ್ಲ. ಯಾಕಂದ್ರೆ ಇದು ಮೊಬೈಲ್ ಯುಗ, ನಿಮ್ಮ ಫಿಂಗರ್ ಟಿಪ್ ಅಲ್ಲಿ ಇಡೀ ಪ್ರಪಂಚ ಇರುತ್ತೆ. ಯಾರು ಎಲ್ಲಿ ಅವರು ಬೇಕಾದ್ರೂ ಇದನ್ನ ನೋಡ್ಬೋದು. ಇಂಥ ಸಂದರ್ಭದಲ್ಲಿ ನಾವು ಪ್ರಾಂತ್ಯವಾರು ಮತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಕಾಲೇಜುಗಳಿಗೂ ಕೂಡ ವಿಸಿಟ್ ಮಾಡ್ತಾ ಇದ್ದೀವಿ. ನಾನು ಹುಬ್ಳಿ ಧಾರವಾಡಕ್ಕೆ ಹೋಗಿದ್ದೆ. ಎಕ್ಸಾಮ್ ಟೈಮ್ ಬಹಳಷ್ಟು ಜನ ಹುಡುಗರು ಸಿಗ್ಲಿಲ್ಲ. ಸೊ ಆ ಕೆಲಸನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವೇನು ಅಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಹೇಳಿದ್ದೀವಿ. ಜೊತೆಗೆ ನಮ್ಮ ಅಫಿಷಿಯಲ್ ವೆಬ್ಸೈಟ್ jobs@guaranteenews.com ಇದಕ್ಕೂ ಕೂಡ ರೆಸ್ಯೂಮ್ಸ್ ಕಳಿಸಬಹುದು. ವಿದ್ಯಾರ್ಥಿಗಳು ಯಾರಿಗೆಲ್ಲ ಈಗ ನೀವೆಲ್ಲ ಫ್ರೆಶರ್ಸ್ ಯಾರು ಡಿಗ್ರಿ ಮುಗಿಸಿ ಹೊರಗಡೆ ಬರ್ತಾ ಇದ್ದಾರೆ, ಜರ್ನಲಿಸಮ್ ಆಗಿರ್ಬೋದು, ಬೇರೆ ಯಾವುದೇ ರೀತಿಯ ಡಿಗ್ರಿ ಆಗಿರ್ಬೋದು, ಅದು BA ಅಥವಾ ಪದವಿ ಆಗಿರ್ಬೋದು ಅಥವಾ PG ಆಗಿರ್ಬೋದು, ಯಾರೇ ಮುಗಿಸಿದ್ರು ಕೂಡ ನಮ್ಮ contact@guaranteenews.com ಆಗಿರ್ಬೋದು ಅಥವಾ jobs@guaranteenews.com ಈ ಎರಡೂ ವೆಬ್ಸೈಟ್ಗೆ ನಮ್ಮ ರೆಸ್ಯೂಮ್ಸ್ ಅನ್ನ ಕಳಿಸಿದ್ರೆ ನಾವೇ ಕಾಂಟ್ಯಾಕ್ಟ್ ಮಾಡ್ತೀವಿ. ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಜರ್ನಲಿಸಮ್ ಸ್ಟೂಡೆಂಟ್ಸ್ಗೆ ಒಳ್ಳೆ ಅವಕಾಶ. ಸೊ ಸದುಪಯೋಗವನ್ನ ಮಾಡ್ಕೊಬಹುದು. ಸರ್ ನ್ಯೂಸ್ ಚಾನೆಲ್ ಅಂದ ತಕ್ಷಣ ಅದು ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗುವಷ್ಟು ಮಾತು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ನೀವು ಹೇಳಿದಾಗೆ ರೈತರ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಏನೆಲ್ಲ ಬೇರೆ ಪ್ಲಾನ್ಸ್ಗಳನ್ನ ಹೊಂದಿದ್ದೀರಾ ಅಂತ ರಾಜಕೀಯ ಹೊರತಾಗಿ? ಈಗ ಒಂದು ಟೀಮ್ ನಮ್ಮ ಪೇರೆಂಟ್ಸ್ ಎಲ್ಲ ಟೀಮ್ ನೋಡಿದ್ವಿ. ಬಹುಶಃ ಕೊನೆಯಲ್ಲಿ ನಾವೆಲ್ಲ ಜರ್ನಲಿಸ್ಟ್ 20 ವರ್ಷ ಎಲ್ಲ ಕೆಲಸ ಮಾಡಿದ್ದಾರೆ. ನಮ್ಮ ಪೇರೆಂಟ್ಸ್ ಅವರು ಕೂಡ ಒಂದು ಕಾಲದಲ್ಲೆಲ್ಲ ರೈತರಾಗಿದ್ದಂಥವ್ರೆ. ನಮ್ಗೆ ಗೊತ್ತು ರೈತರ ಸಂಕಷ್ಟ ಏನಾಗಿದೆ, ರೈತರು ಈಗಲೂ ಕೂಡ ನಮ್ಮ ಪೇರೆಂಟ್ಸ್ ಕೃಷಿ ಮಾಡ್ತಾರೆ ಊರಲ್ಲಿ. ಅವ್ರ ಕಷ್ಟ ಏನಂತ ಗೊತ್ತು ನಮ್ಗೆ. ಹಾಗಾಗಿ ಬರೀ ರಾಜಕೀಯಕ್ಕೆ ಮಾತ್ರ ಜೋತ್ ಬೀಳುವಂತಹ ಪತ್ರಿಕೋದ್ಯಮ ನಾವು ಮಾಡಲ್ಲ. ಅದು ನಾವು ಕೊಡ್ತಿರೋ ಗ್ಯಾರಂಟಿ ಈಗಲೂ ಕೂಡ. ಸೊ ಎಲ್ಲಾ ರೀತಿಯ ರಂಗಗಳಲ್ಲೂ ನಾವು ಈಗ ಸಿನಿಮಾ ಕಾಮನ್ ಆಗಿ ಈಗಲೂ ಅಷ್ಟೇ. ಈಗ ಸಿನಿಮಾ ಅಂದ್ರೆ ಕೇವಲ ಡಿಜಿಟಲ್ ಮಾಧ್ಯಮ ಅನ್ನೋ ತರ ಆಗ್ಬಿಟ್ಟಿದೆ. ಸ್ಯಾಟಲೈಟ್ ಚಾನೆಲ್ ಕೂಡ ಸಿನಿಮಾಗೆ ಅಷ್ಟು ಪ್ರಿಫರೆನ್ಸ್ ಕೊಡ್ತಿಲ್ಲ. ಬೇರೆ ಬೇರೆ ವಿಚಾರಗಳಿಗೆ, ವ್ಯವಸಾಯ ಆಗಿರ್ಬೋದು ಅಥವಾ ಬೇರೆ ರಂಗಗಳಿಗೆ ಸರಿಯಾದ ಪ್ರಾಮುಖ್ಯತೆ ಕೊಡ್ತಿಲ್ಲ ಅನ್ನೋ ಲೆಕ್ಕಾಚಾರ ಮಾತಿದೆ. ಅದೆಲ್ಲವನ್ನ ಬದಿಗಿಟ್ಟು ಎಲ್ಲಾ ರೀತಿಯ ರಂಗದಲ್ಲೂ ಕೂಡ, ಎಲ್ಲಾ ರೀತಿಯ ವಿಭಾಗದಲ್ಲೂ ಕೂಡ ನಾವು ಸಮಗ್ರವಾದ ಸುದ್ದಿಯನ್ನ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅನ್ನೋ ಒಂದು ಗ್ಯಾರಂಟಿನ ಈ ಮುಖಾಂತರ ಕೂಡ ಇಷ್ಟಪಡ್ತೀವಿ. ಬರೀ ನ್ಯೂಸ್ ವೈರಲ್ ನ್ಯೂಸ್ ಅಲ್ಲ, ಇದು ಸಿನಿಮಾ ಅಲ್ಲ, ಇದು ಎಂಟರ್ಟೈನ್ಮೆಂಟ್ ಅಲ್ಲ, ಬರೀ 24x7 ಬರೀ ನ್ಯೂಸ್ ಅಂತ ಕೂಡ ಏನು ಹೇಳಲ್ಲ. ಎಲ್ಲಾ ರೀತಿಯ ಎಲ್ಲಾ ರಂಗಕ್ಕೂ ಕೂಡ ನ್ಯಾಯ ಒದಗಿಸುವಂತಹ ಪ್ರಯತ್ನ ಅಂತೂ ಖಂಡಿತ ಮಾಡ್ತೀವಿ. ಮೇಡಮ್, ನ್ಯೂಸ್ ಚಾನಲ್ ಸಣ್ಣ ವಿಷಯನ ಬ್ರೇಕಿಂಗ್ ನ್ಯೂಸ್ ಅಂತ ಆಗ್ತದೆ. ನಿಮ್ಮ ಚಾನಲ್ ಅದನ್ನೇ ಕಂಟಿನ್ಯೂ ಮಾಡ್ತೀರಾ? ನಿಮ್ಗೆ ಸಣ್ಣ ವಿಚಾರ ಇರ್ಬೋದು, ಬೇರೆಯವ್ರಿಗೆ ಅದು ತುಂಬಾ ದೊಡ್ಡ ವಿಚಾರ ಇರ್ಬೋದು. ಬಟ್ ಕರ್ನಾಟಕದ ಜನರ ಮನಸ್ಥಿತಿಗೆ ತಕ್ಕಂತೆ ಅವರಿಗೆ ಯಾವುದು ನಿಜಕ್ಕೂ ಬೇಕಾಗಿರೋ ವಿಚಾರ ಅನ್ನೋದನ್ನ ಅಳೆದು ತೂಗಿ ಅವ್ರಿಗೆ ಕೊಡುವಂತಹ ಪ್ರಯತ್ನ ಅಂತೂ ಖಂಡಿತ ಇಲ್ಲ. ನೀವು ಹೇಳಿದ್ರಿ ಈಗ ನನಗೆ ಅಂತ, ನಾನೊಬ್ಬ ಪ್ರಾಮಾಣಿಕ ವೀಕ್ಷಕನ ಕೇಳ್ತಾ ಇದ್ವಿ. ಎಷ್ಟೋ ಸಾರಿ ಟಿವಿ ಆಫ್ ಮಾಡ್ತೀನಿ. ಯಾಕೆ ಅಂತಂದ್ರೆ ನೀವು ಬ್ರೇಕಿಂಗ್ ನ್ಯೂಸ್ನ ಅಬ್ಬರ ತಡೆಯುತ್ತೆ. ಅದು ಕೊನೆಯಲ್ಲಿ ಕೇಳಿದ್ರೆ 10 ನಿಮಿಷ ಕೇಳಿರ್ತೀನಿ, ಕೊನೆಯಲ್ಲಿ ಏನೋ ಒಂದು ವಿಷಯ ಹೇಳ್ತಾನೆ, ಆ ವಿಷಯ ಕೇಳೋ ಅವಶ್ಯಕತೆ ಇಲ್ಲ. ಆ ತರದ ನ್ಯೂಸ್ಗಳಿಗೆ ಆಕ್ಚುಲಿ ಏನು ಅಂತಂದ್ರೆ ವೀಕ್ಷಕರು ಫ್ಲೋಟ್ ಆಗ್ತಾ ಇರ್ತಾರೆ, ನೀವು ನೋಡ್ತಾ ಇರ್ತೀರಿ. ಇನ್ಯಾರೋ ಇನ್ನೊಂದ್ ಸ್ವಲ್ಪ ಲೇಟ್ ಆಗಿ ಬಂದು ಟಿವಿ ಆನ್ ಮಾಡಿರ್ತಾರೆ, ಆ ಸುದ್ದಿ ತಲುಪಿಸ್ಬೇಕಾಗಿರುತ್ತೆ. ಸೊ ಹೀಗಾಗಿ ಆ ಸುದ್ದಿಯ ಮಹತ್ವ ತುಂಬಾ ಇರುತ್ತೆ. ನೀವು ಒಂದು 7 ಗಂಟೆಗೆ ಸ್ವಿಚ್ ಆಫ್ ಮಾಡಿರ್ಬೋದು, 7:15ಕ್ಕೆ ಇನ್ನೊಬ್ಬರು ಸ್ವಿಚ್ ಆಫ್ ಮಾಡ್ಬೋದು. ಸೊ ಅವ್ರಿಗೂ ಕೂಡ ತಿಳಿಬೇಕಾಗಿದ್ದ ವಿಚಾರ ಆಗಿದ್ರೆ ಪದೇ ಪದೇ ಪ್ರಸಾರ ಮಾಡುವಂತ ಅನಿವಾರ್ಯ ಸ್ಥಿತಿ ಆಗುತ್ತೆ. ಬಟ್ ಒಬ್ಬ ವೀಕ್ಷಕನಾಗಿ ಅಯ್ಯೋ ಹೇಳಕ್ಕಾಗ್ತಿಲ್ಲ ಆಫ್ ಮಾಡ್ಬಿಡೋಣ ಅನ್ನೋ ತರ ಆಗದೆ ಇರೋ ತರ ನೋಡ್ಕೊಳ್ಳೋ ಪ್ರಯತ್ನ ಕರ್ನಾಟಕಕ್ಕೆ ತುಂಬಾ ಅನ್ಯಾಯಗಳಾಗ್ತದಾಗ ಧ್ವನಿ ಎತ್ತುವಂತ ಚಾನಲ್ಗಳಲ್ಲಿ ಇರ್ತವೆ. ನಾವು ಧ್ವನಿ ಎತ್ತುತ್ತೀವಿ, ಸತ್ಯವಾಗ್ಲೂ ಧ್ವನಿ ಎತ್ತುತ್ತಾರೆ. ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಧ್ವನಿ ಎತ್ತುತ್ತೀರಾ? ಯಾವುದೇ ಸರ್ಕಾರ ಇದೆ, ಮೊದಲು ಕರ್ನಾಟಕ, ಮೊದಲು ಕನ್ನಡ, ಆಮೇಲೆ ಎಲ್ಲ. ನೀವು ನನ್ನನ್ನ ನೋಡಿರ್ಬೋದು, ಬಹಳಷ್ಟು ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ಯಾವತ್ತೂ ಕನ್ನಡದ ವಿಚಾರ ಬಂದಾಗ ರಾಜಿ ಆಗಿಲ್ಲ. ನೋಡ್ಬೋದು.
ಗಡಿ ಜಲ ಭಾಷೆ ಗಡಿ ವಿಚಾರ ಆಗಿರ್ಬೋದು ಅಥವಾ ಕನ್ನಡಕ್ಕೆ ಸಿಗಬೇಕಾದಂತ ಸವಲತ್ತುಗಳಾಗಿರ್ಬೋದು ಅನುದಾನಗಳಾಗಿರ್ಬೋದು ಅಥವಾ ಬೇರೆ ಎಲ್ಲ ವಿಚಾರಗಳಲ್ಲಾಗಿರ್ಬೋದು ನಾವು ಫಸ್ಟ್ ಮೊದಲು ಗ್ಯಾರಂಟಿಯಾಗಿ ನಿಲ್ತೀವಿ. ಅದರಲ್ಲಿ ಎರಡು ಮಾತಿಲ್ಲ, ಅದಕ್ಕೆ ರಾಜಿನೇ ಇಲ್ಲ. ನಮ್ಮ ಒಂದು ಲೋಗೋ ಲಾಂಚ್ ಅಲ್ಲೂ ಕೂಡ ನಾವು ಅದನ್ನೇ ಪದೇ ಪದೇ ಹೇಳ್ತೀವಿ. ಕರ್ನಾಟಕದ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ಳಲ್ಲ, ಸಾಲ ಹೊಡೆಯಲ್ಲ. ಇದು ನಾವು ಕನ್ನಡಿಗರಿಗೆ ಕೊಡ್ತಾ ಇದ್ದೀವಿ. ನಮ್ಮಲ್ಲೇ ಮೊದಲು ಅಂತ ಮಾಡ್ತಾರೆ. ಆ ಬ್ರೇಕ್ ನ ಏನಾದ್ರು ನೀವು ಬ್ರೇಕ್ ಮಾಡ್ತೀರಾ? ನಮ್ಮಲ್ಲೇ ಮೊದಲು ಅಂತಂದ್ರೆ ಪಾಪ ಬಹಳಷ್ಟು ಜನ ನೋಡಿ, ನೀವು ಕೂಡ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮಾಡ್ತಾ ಇರ್ತೀರಿ, ಏನೋ ಒಂದು ಕಂಡು ಹಿಡ್ತೀರಿ, ಏನೋ ಒಂದು ಅವ್ಯವಹಾರ, ಏನೋ ಒಂದು ಭ್ರಷ್ಟಾಚಾರ, ಏನೋ ಒಂದು ಕಂಡು ಹಿಡ್ತಿರ್ತೀರಿ, ಅದಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ತೀರಿ. ಸೊ ಅದಕ್ಕೆ ಒಂದು ವ್ಯಾಲ್ಯೂ ಸಿಗ್ಬೇಕಂದ್ರೆ ನಾನೇ ಮಾಡಿದ್ದು ಅಥವಾ ನಾವೇ ಮಾಡಿದ್ದು, ನಾವಲ್ಲಿ ಹೋದ್ವಿ, ನಾವ್ ಇದನ್ನ ಭೇದಿಸ್ವಿ, ನಾವ್ ಇದನ್ನ ಹೊರಗಡೆ ತಂದ್ವಿ ಅಂತ ಹೇಳೋದ್ರಲ್ಲಿ ತಪ್ಪಿದೆ ಅಂತ ನನಗೇನು ಅನ್ಸುತ್ತೆ. ಹಾಗೇನೆ ಒಂದು ನ್ಯೂಸ್ ನ ಕೊಡ್ತೀರಾ ಮೇಡಮ್? ಈ ಎಲ್ಲ ನ್ಯೂಸ್ ಚಾನಲ್ ಒಂದು ನ್ಯೂಸ್ ನ ಕೊಡ್ತೀರಾ, ಅದಕ್ಕೆ ಲಾಸ್ಟ್ ಕನ್ಕ್ಲೂಷನ್ ಇರಲ್ಲ. ಇವತ್ತು ನ್ಯೂಸ್ ಆಯ್ತು, ಮುಗಿದೋಯ್ತು, ನಾಳೆ ಆ ನ್ಯೂಸ್ ಮರ್ತೋಯ್ತು. ನಿಮ್ಮಲ್ಲಿ ಕನ್ಕ್ಲೂಷನ್ ಇದೆಯಾ? ಕನ್ಫ್ಯೂಷನ್ ಅಂತಂದ್ರೆ ಈಗ ನಮ್ಮ ಕೈಯಲ್ಲಿ ಈಗ ಒಂದು PSI ಹಗರಣ ಆಗಿದೆ. ಸೊ PSI ಹಗರಣದ ಬಗ್ಗೆ ನಾವು ವಿಷಯವನ್ನ ಅಥವಾ ಒಂದು ಹಗರಣವನ್ನ ಬೈದಿದ್ದೀವಿ. ಅದಕ್ಕೆ ಕನ್ಕ್ಲೂಷನ್ ಯಾರು ಕೊಡ್ಬೇಕು? ಅಪ್ಡೇಟ್. ಸೊ ಹೇಳಿದ್ರಲ್ಲ ಜಿ ಪರಮೇಶ್ವರ್ ಅವರು, ಜಸ್ಟ್ ನೀವು ಚರ್ಚ್ಗಳಾಗ್ಬೇಡಿ ಅಂತ. ಬಟ್ ವೆರಿ ಫೇರ್, ನೀವು ಹೇಳೋದು ಬಹಳಷ್ಟು ವಿಚಾರಗಳಲ್ಲಿ ಬದಲಾವಣೆಗೆ ಸ್ಕೋಪ್ ಇದೆ. ನಾವೇನು ತುಂಬಾ ಏನು ಬದಲಾವಣೆನೆ ಮಾಡ್ಕೊಂಡು ನಾವೇ ರೈಟ್ ನಾವೇ ಕರೆಕ್ಟ್ ಅಂತ ಹೇಳಕ್ ನಾವಿಲ್ಲಿ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ವಿಲ್ ಟ್ರೈ ಅವರ್ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.